ಈ ವಿಡಿಯೋದಲ್ಲಿ PUC ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಪ್ರೋಗ್ರಾಮಲ್ಲಿ ಬರ್ತಕ್ಕಂಥ ಪಾರ್ಟ್ ಎದಲ್ಲಿ 8ನೇ ಪ್ರೋಗ್ರಾಮು ಟು ಫೈಂಡ್ ಗ್ರೇಡ್ ಆಫ್ ಎ ಸ್ಟೂಡೆಂಟ್. ಪರ್ಸೆಂಟೇಜ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಸ್ಟೂಡೆಂಟ್ ಪರ್ಸೆಂಟೇಜ್ ಅಕ್ಸೆಪ್ಟ್ ಮಾಡಿಕೊಂಡು ಆ ಪರ್ಸೆಂಟೇಜ್ ಪ್ರಕಾರ ನಾವು ಗ್ರೇಡ್ನ ಪ್ರಿಂಟ್ ಮಾಡಬೇಕು. ಈಗ ಮೊದಲಿಗೆ ಅವ್ರು ಕೊಟ್ಟಿರೋ ಕ್ವಶನಲ್ಲಿ ಅವರು ಲ್ಯಾಬ್ ಪ್ರೋಗ್ರಾಮಲ್ಲಿ ಕೊಟ್ಟಿರೋದು ಏನು ಕೊಟ್ಟರು ಅಂದರೆ ಪೈಥಾನ್ ಪ್ರೋಗ್ರಾಮ್ ಟು ಫೈಂಡ್ ದ ಗ್ರೇಡ್ ಆಫ್ ಎ ಸ್ಟೂಡೆಂಟ್. ಇಫ್ ದ ಪರ್ಸೆಂಟೇಜ್ ಈಸ್ ಗ್ರೇಟರ್ ದ್ಯಾನ್ 90 ಎ ಗ್ರೇಡ್ ಬರಬೇಕು. ಇಫ್ ದ ಪರ್ಸೆಂಟೇಜ್ ಈಸ್ ಇನ್ ಬಿಟ್ವೀನ್ 80 to 90% ಬಿ ಗ್ರೇಡ್, 70 to 80% ಸಿ ಗ್ರೇಡ್, 60 to 70% ಡಿ ಗ್ರೇಡ್ ಅಂಡ್ ಬಿಲೋ 60% ಇ ಗ್ರೇಡ್ ಅಂತೇಳಿ ಕೊಟ್ಟಿದ್ದಾರೆ. ಈ ಪ್ರೋಗ್ರಾಮ್ನ ನಾವು ಪೈಥಾನಲ್ಲಿ ಹೆಂಗೆ ಬರೀಬೇಕು ಅಂದರೆ ಫಸ್ಟಿಗೆ ವಿ ಕ್ಯಾನ್ ಅಕ್ಸೆಪ್ಟ್ ದ ಪರ್ಸೆಂಟೇಜ್ ಆಫ್ ಎ ಸ್ಟೂಡೆಂಟ್. ಪರ್ಸೆಂಟೇಜ್ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ PER ಅಂತ ಬರೆದು ಇಸ್ ಈಕ್ವಲ್ ಟು ಫ್ಲೋಟ್ ಅಂತ ಯಾಕೆ ತಗೊಳ್ತೀನಿ ನಾನು, ಪರ್ಸೆಂಟೇಜು ಫ್ಲೋಟಿಂಗ್ ವ್ಯಾಲ್ಯೂ ಕೂಡ ಇರ್ಬೋದು. 85.35, 46.78 ಈ ಥರ ನಮಗೆ ಫ್ಲೋಟಿಂಗ್ ಪಾಯಿಂಟು ಇರ್ಬೋದು. ಹಂಗಾಗಿ ಫ್ಲೋಟ್ ಅಂತ ತಗೊಳ್ತೀನಿ. ಫ್ಲೋಟ್ ಎಂಟರ್ ಪರ್ಸೆಂಟೇಜ್ ಡಬಲ್ ಕೋಟ್ಸಲ್ಲಿ ಎಂಟರ್ ಪರ್ಸೆಂಟೇಜ್ ಆಫ್ ಎ ಸ್ಟೂಡೆಂಟ್. ಡಬಲ್ ಕ್ಲೋಸ್ ಮಾಡ್ತೀನಿ, ಮತ್ತೆ ಪ್ಯಾರಂಥಸಿಸ್ ಎರಡು ಕ್ಲೋಸ್ ಮಾಡ್ತೀನಿ. ಈಗೇನಾಯ್ತು, ನಾನು ಒಂದು ಪರ್ಸೆಂಟೇಜ್ನ ಅಕ್ಸೆಪ್ಟ್ ಮಾಡ್ಕೊಂಡು ಪರ್ಸೆಂಟೇಜ್ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಕಂಡೀಷನ್ನ ಬರೀಬೇಕು. ಕಂಡೀಷನ್ ಯಾಕಂದ್ರೆ ನಮಗೆ ಗ್ರೇಡ್ ಕಂಡುಹಿಡಿಬೇಕಲ್ಲ, ಹಂಗಾಗಿ ಇಫ್ ಕಂಡೀಷನ್ನ ಯೂಸ್ ಮಾಡ್ತೀವಿ. ಇಫ್ ಪರ್ಸೆಂಟೇಜ್ ಈಸ್ ಗ್ರೇಟರ್ ದ್ಯಾನ್ 90, ಪರ್ಸೆಂಟೇಜ್ ಗ್ರೇಟರ್ ದ್ಯಾನ್ 90 ಕೋಲನ್ ಬರೀಬೇಕು. ಇಫ್ ದಿಸ್ ಈಸ್ ಟ್ರೂ, ಪರ್ಸೆಂಟೇಜ್ ಈಸ್ ಗ್ರೇಟರ್ ದ್ಯಾನ್ 90 ಅಂದ್ರೆ ಪ್ರಿಂಟ್ ಎ ಗ್ರೇಡ್. ಪರ್ಸೆಂಟೇಜು 90ಗಿಂತ ಕಮ್ಮಿ ಇತ್ತು, ಫಾರ್ ಎಕ್ಸಾಂಪಲ್ 80 to 90% ಬಿ ಗ್ರೇಡ್ ಬರೋಕು. ಅದನ್ನ ಹೆಂಗೆ ಬರಿತೀವಿ ಅಂದರೆ ಇಲ್ಲಿ ನಾವು ಪೈಥಾನ್ನಲ್ಲಿ ಇಫ್ ಕಂಡೀಷನ್ ಆದಮೇಲೆ ಎಲ್ಸ್ ಪಾರ್ಟ್ ಬರೆಯೋಕ್ಕೆ ಎಲ್ ಇಫ್ ಅಂತ ಯೂಸ್ ಮಾಡ್ತೀವಿ. ಇ ಎಲ್ ಐ ಎಫ್ ಪರ್ಸೆಂಟೇಜ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 80, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 80 ಅಂಡ್ ಲಾಜಿಕಲ್ ಆಪರೇಟರ್ನ ಯೂಸ್ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಮೋರ್ ದ್ಯಾನ್ ಒನ್ ಕಂಡೀಷನ್ನ ಬರೆಯೋದ್ರಿಂದ ಲಾಜಿಕಲ್ ಆಪರೇಟರ್ನ ಯೂಸ್ ಮಾಡ್ತೀವಿ. ಪರ್ಸೆಂಟೇಜ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 80 ಅಂಡ್ ಪರ್ಸೆಂಟೇಜ್ ಈಸ್ ಲೆಸ್ ದ್ಯಾನ್ 90. ಲೆಸ್ ದ್ಯಾನ್ 90 ಇತ್ತಪ್ಪ ಅಂದರೆ ಇಲ್ಲಿ ನಮಗೇನು ಬರುತ್ತೆ, ಪ್ರಿಂಟ್ ಬಿ ಗ್ರೇಡ್ ಅಂತೇಳಿ ಬರೀಬೇಕು. ಪ್ರಿಂಟ್ ಬಿ ಗ್ರೇಡ್. ನೆಕ್ಸ್ಟ್ ಅದೇ ರೀತಿ ಇಫ್ ದ ಪರ್ಸೆಂಟೇಜ್ ಈಸ್ ಇನ್ ಬಿಟ್ವೀನ್ 70 to 80% ಇದ್ರೆ, 70 to 80% ಇದ್ರೆ ನಾವು ಫಸ್ಟ್ ಅದನ್ನ ಪರ್ಸೆಂಟೇಜ್ ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 70, ಪರ್ಸೆಂಟೇಜ್ ಈಸ್ ಲೆಸ್ ದ್ಯಾನ್ 80 ಅಂತ ಬರೀಬೇಕು. ಇತ್ತಪ್ಪ ಅಂದ್ರೆ ಅದನ್ನ ಸಿ ಗ್ರೇಡ್ ಅಂತೇಳಿ ಬರಿತೀವಿ. ನೆಕ್ಸ್ಟ್ ಅದೇ ರೀತಿ ಪರ್ಸೆಂಟೇಜು 60 to 70% ಇದ್ರೆ, ಪರ್ಸೆಂಟೇಜ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 70 ಅಂಡ್ ಪರ್ಸೆಂಟೇಜ್ ಈಸ್ ಲೆಸ್ ದ್ಯಾನ್ 70 ಇತ್ತಪ್ಪ ಅಂದ್ರೆ ಅದನ್ನ ನಾವು ಡಿ ಗ್ರೇಡ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. 60 to 70 ಇದ್ರೆ ಡಿ ಗ್ರೇಡ್. ಆರ್ ಎಲ್ಸ್ ಇಫ್ ದ ಪರ್ಸೆಂಟೇಜ್ ಈಸ್ ಬಿಲೋ 60 ಇದ್ರೆ ಲಾಸ್ಟಿಗೆ ಬರೆಯೋದನ್ನ ನಾವು ಎಲ್ಸ್ ಪಾರ್ಟ್ ಅಂತೇಳಿ ತಗೊಳ್ತೀವಿ. ಎಲ್ಸ್ ಇಫ್ ಅಂತ ಬರೆಯೋ ಬದಲು ಎಲ್ ಇಫ್ ಅಂತ ಬರಿತೀವಿ. ಎಲ್ಸ್ ಬರಿಬೇಕಾದ್ರೆ ಎಲ್ಸ್ ಕೋಲನ್ ಬರೆದು ನೆಕ್ಸ್ಟು ಪ್ರಿಂಟ್ ಅಂತ ಬರೆದು ಪ್ರಿಂಟ್ ಇ ಗ್ರೇಡ್ ಅಂತೇಳಿ ಪ್ರಿಂಟ್ ಮಾಡ್ತೀವಿ. ಈ ಪ್ರೋಗ್ರಾಮ್ನ ನಾನು ಆಲ್ರೆಡಿ 110 ಅಂತೇಳಿ ಸೇವ್ ಮಾಡಿದ್ದೀನಿ. ಪ್ರೋಗ್ರಾಮ್ನ ಇವಾಗ ರನ್ ಮಾಡಿ F5 ಅಂತ ಕೊಡ್ತೀನಿ. ಇಲ್ಲಿ ನೋಡ್ರೆ ಅನ್ಮ್ಯಾಚ್ಡ್, ಇಲ್ಲಿ
ಡಬಲ್ ಕೋಡ್ಸ್ ಇಲ್ಲಿ ನಾವು ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಫ್ಲೋಟ್ ಆಫ್ ಇನ್ಪುಟ್ ಅಂತ ತಗೋಬೇಕು. ಇನ್ಪುಟ್ ಅಂತ ತಗೊಂಡು ನಾವು ಅಂದ್ರೆ ವ್ಯಾಲ್ಯೂಸ್ನ ಇನ್ಪುಟ್ ಮಾಡ್ಕೊಳ್ಳೋದ್ರಿಂದ ಇನ್ಪುಟ್ ಅನ್ನೋದನ್ನ ಬರೀಲೇಬೇಕು, ಬರೆದ್ರೆ ಮಾತ್ರ ನಮಗೆ ಬರ್ತದೆ. ಈಗ ಇದನ್ನ ಪ್ರೋಗ್ರಾಮ್ನ ರನ್ ಮಾಡಿದಾಗ ನಮಗೆ ಈ ತರ ಎಂಟರ್ ಪರ್ಸೆಂಟೇಜ್ ಆಫ್ ಎ ಸ್ಟೂಡೆಂಟ್ ಅಂತ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನಾನು 95.35% ಕೊಡ್ತೀನಿ. 95.35 ಕೊಟ್ಟರೆ ನಮಗೆ ಗ್ರೇಡ್ ಏನು ಬರಬೇಕು, ಕೊಟ್ಟಿರೋ ಪ್ರಕಾರ ಎ ಗ್ರೇಡ್ ಬರಬೇಕು. ಎ ಗ್ರೇಡ್ ಬಂತು ಅಂದ್ರೆ ನಾವು ಮಾಡಿರೋ ಪ್ರೋಗ್ರಾಮು ಬರೆದಿರೋದು ಕರೆಕ್ಟ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಅದೇ ರೀತಿ ಗ್ರೇಟರ್ ದ್ಯಾನ್ 90 ನೋಡಿದ್ವಿ, 80 to 90 ರೇಂಜ್ನಾಗಿರೋದನ್ನ ನೋಡೋಣ. ಫಾರ್ ಎಕ್ಸಾಂಪಲ್ ರನ್ ಮಾಡಿ ಪರ್ಸೆಂಟೇಜ್ ಆಫ್ ಎ ಸ್ಟೂಡೆಂಟ್ ಈಸ್ 85 ಇದ್ರೆ ಯಾವ್ದು ಬರಬೇಕು, ಬಿ ಗ್ರೇಡ್ ಬರಬೇಕು. ಬಿ ಗ್ರೇಡ್ ಬಂತು. ನೆಕ್ಸ್ಟು 70 to 80 ಚೆಕ್ ಮಾಡಬೇಕು. 70 to 80 ಚೆಕ್ ಮಾಡಿದಾಗ 71.35 ಸಿ ಗ್ರೇಡ್ ಬಂತು. ನೆಕ್ಸ್ಟು 60 to 70 ರೇಂಜ್. ಯಾಕೆಲ್ಲವನ್ನು ಚೆಕ್ ಮಾಡ್ಬೇಕಂದ್ರೆ ನಾವು ಬರೆದಿರೋ ಪ್ರೋಗ್ರಾಮು ಕರೆಕ್ಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಎಲ್ಲವನ್ನು ನಾವು ಚೆಕ್ ಮಾಡಲೇಬೇಕು. 65 ಕೊಟ್ಟರೆ ಡಿ ಗ್ರೇಡ್ ಬರುತ್ತೆ. ಅದೇ ರೀತಿ 45 ಕೊಟ್ಟರೆ 45 ಕೊಟ್ಟರೆ ಇ ಗ್ರೇಡ್ ಬರುತ್ತೆ. ಈ ಥರ ನಾವು ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ಗ್ರೇಡ್ಗಳನ್ನ ಚೆಕ್ ಮಾಡಿದ್ವಿ. ಈಗ ಫಾರ್ ಎಕ್ಸಾಂಪಲ್ ಇಫ್ ದ ಸ್ಟೂಡೆಂಟ್ ಗೆಟ್ಸ್ ಓನ್ಲಿ 25% ಕೊಟ್ಟರು ಕೂಡ ನಮಗೇನು ಬರುತ್ತೆ, ಇ ಗ್ರೇಡ್ ಬರುತ್ತೆ. ಬಟ್ ಅಲ್ಲಿ 25% ಸ್ಟೂಡೆಂಟು ಫೇಲ್ ಅಂತ ಬರಬೇಕು. ಬಟ್ ಅವ್ರ ಕಂಡೀಷನ್ನು ಪ್ರೋಗ್ರಾಮ್ನಾಗೆ ಮೆನ್ಷನ್ ಮಾಡಿಲ್ಲ. ಏನಂತ ಫೇಲ್ ಕ್ಯಾಂಡಿಡೇಟ್ಸು ಅಥವಾ ಪರ್ಸೆಂಟೇಜ್ ಲೆಸ್ ದೆನ್ 25 ಇದ್ರೆ 35 ಇದ್ರೆ ಏನು ಬರಬೇಕು ಅನ್ನೋದು ಮೆನ್ಷನ್ ಮಾಡಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಪರ್ಸೆಂಟೇಜ್ 35 ಬಿಲೋ 35 ಇರೋದನ್ನ ಫೇಲ್ ಅಂತ ಬರಿಬೇಕಂದ್ರೆ ಹೆಂಗ್ ಬರಿತೀವಪ್ಪ ಅಂದ್ರೆ ಫಸ್ಟಿಗೆ ಸ್ಟಾರ್ಟಿಂಗ್ ಅಲ್ಲೇ ನಾವೇನ್ ಬರಿಬೇಕು, ಇಫ್ ಕಂಡೀಷನ್ ನ ಬರಿಬೇಕು. ಇಫ್ ಪರ್ಸೆಂಟೇಜ್ ಈಸ್ ಲೆಸ್ ದ್ಯಾನ್ 35, ಪರ್ಸೆಂಟೇಜ್ ಲೆಸ್ ದ್ಯಾನ್ 35 ಇದ್ರೆ ಪ್ರಿಂಟ್ ಫೇಲ್ ಅಂತ ಪ್ರಿಂಟ್ ಆಗಬೇಕು. ಇದನ್ನ ಬರೆದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಏನ್ ಇಫ್ ಸ್ಟೇಟ್ಮೆಂಟ್ ಬರ್ದಿರ್ತೀವಲ್ಲ ಇದನ್ನ ELIF ಅಂತ ಮಾಡ್ಬೇಕು. ಯಾಕಂದ್ರೆ ಆಲ್ರೆಡಿ ಫಸ್ಟ್ ಒಂದು ಪಾರ್ಟ್ ಇರ್ತದಲ್ಲ ಅದು ಮಾತ್ರ ಇಫ್ ಕಂಡೀಷನ್ ಇರುತ್ತೆ. ನೆಕ್ಸ್ಟ್ ಕೆಳಗೆ ಬರೋವೆಲ್ಲ ಎಲ್ಸ್ ಇಫ್ ಇರ್ತವೆ. ಎಲ್ಸ್ ಇಫ್ ನಾವು ಪೈಥಾನ್ ಅಲ್ಲಿ ELIF ಅಂತ ಬರಿತೀವಿ. ಈಗ ಈ ಪ್ರೋಗ್ರಾಮ್ನ ಈಗ ನಾವು ಪರ್ಸೆಂಟೇಜ್ 35 ಇದ್ರೆ ಚೆಕ್ ಮಾಡ್ಬೇಕಪ್ಪ ಅಂದ್ರೆ ರನ್ ಮಾಡಿದಾಗ ನಾನೀಗ ಫಾರ್ ಎಕ್ಸಾಂಪಲ್ 25 ಅಂತ ಕೊಟ್ಟೆ. 25 ಅಂತ ಕೊಟ್ರೆ ರಿಸಲ್ಟು ಅಥವಾ ಗ್ರೇಡ್ ಫೇಲ್ ಅಂತ ಬರ್ತದೆ. ಈ ತರ ಅಂದ್ರೆ ನಾವು ಚೇಂಜಸ್ ಮಾಡಕ್ ಹೇಳಿದ್ರೆ ಲ್ಯಾಬ್ ಪ್ರೋಗ್ರಾಮ್ ಅಲ್ಲಿ ಅವ್ರು ಮೆನ್ಷನ್ ಮಾಡಿಲ್ಲ. ಬಟ್ ಏನಂದ್ರೆ ಬಿಲೋ 35 ಇದ್ರೆ ಅದೇನ್ ಕೊಡ್ಬೇಕು, ಫೇಲ್ ಅಂತ ಕೊಡ್ಬೇಕು. ಇಲ್ಲ ಅಂದ್ರೆ ಅದೇನಾಗುತ್ತೆ, ಅವ್ರು ಕೊಟ್ಟಿರೋ ಕ್ವಶನ್ ಪ್ರಕಾರ ಓನ್ಲಿ 25% ಬಿಲೋ 60 ಏನೇ ಬರಲಿ, 25 ಬರಲಿ, 0 ಬರಲಿ, 10 ಬರಲಿ, ಎಲ್ಲವೂ ಈ ಗ್ರೇಡೆ ಬರ್ತವೆ. ಬಟ್ ಅದು 35ಗಿಂತ ಕೆಳಗಿದ್ರೆ ಫೇಲ್ ಅಂತ ಬರ್ಬೇಕಂದ್ರೆ ನಾವು ಈ ತರ ಅದನ್ನ ಚೇಂಜ್ ಮಾಡ್ಬೇಕು.